ಬೆಂಗಳೂರಿನಲ್ಲಿ ಆನ್ಲೈನ್ನಲ್ಲಿ ಬಟ್ಟೆ ಪರ್ಚೇಸ್ ಮಾಡುವ ಮುನ್ನ ನೀವು 100 ಬಾರಿ ಯೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಇವತ್ತಿನ ಈ ಕೇಸ್ನಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅದೇ ರೀತಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಆಡ್ ಅಥವಾ ಜಾಹೀರಾತುಗಳನ್ನ ನೋಡಿಕೊಂಡು ಬಟ್ಟೆ ಅಥವಾ ಮಹಿಳೆಯರಿಗೆ ಅಥವಾ ಯುವತಿಯರಿಗೆ ಸಂಬಂಧಪಟ್ಟಂತಹ ಕುರ್ತಾ, ಚೂಡಿದಾರ್ ಅದೇ ರೀತಿ ಡ್ರೆಸ್ ಪೀಸ್ಗಳನ್ನು ಪರ್ಚೇಸ್ ಮಾಡುವ ಮುನ್ನೆ ಈ ಒಂದು ಸ್ಟೋರಿಯನ್ನು ನೀವು ನೋಡಲೇಬೇಕು. ಕಾರಣ ಇಷ್ಟೇ, ಇವತ್ತಿನ ಈ ಕೇಸ್ನಲ್ಲಿ ಸುಮಾರು 26,000 ರೂಪಾಯಿಯನ್ನ ಆನ್ಲೈನ್ ಪರ್ಚೇಸ್ನಲ್ಲಿ ಈಕೆ ಕಳ್ಕೊಂಡಿದ್ದಾರೆ. ಅಷ್ಟಕ್ಕೂ ಏನಾಯ್ತು ಹೇಗಾಯ್ತು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈ ಒಂದು ಕೇಸ್ ನಡೆದಿರೋದು ರಾಜಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಒಬ್ಬ ಯುವತಿ ಏನಿದ್ದಾರೆ, ಇವರು ತಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ ಅನ್ನ ಸ್ಕ್ರಾಲ್ ಮಾಡ್ತಾ ಕೂತಿರ್ತಾರೆ. ಅದೇ ರೀತಿ ಅಲ್ಲಿ ಕೆಲವೊಂದು ವಿಡಿಯೋಗಳನ್ನ ನೋಡಿಕೊಂಡು ಎಂಜಾಯ್ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಒಂದು ಆಡ್ ಬರುತ್ತೆ. ಆ ಆಡ್ ಅಥವಾ ಅಕೌಂಟ್ನ ಹೆಸರು ರಶ್ಮಿಕಾ ಕುರ್ತಾ ಕಲೆಕ್ಷನ್ಸ್ ಅಂತ. ಸೊ ಈ ಒಂದು ಕುರ್ತಾ ಕಲೆಕ್ಷನ್ಸ್ ಅಂತ ಅಂದ್ರೆ ಅಥವಾ ಡ್ರೆಸ್ಗಳನ್ನ ಆ ಒಂದು ಅಕೌಂಟ್ನ ಮುಖಾಂತರ ಅವರು ಜಾಹೀರಾತನ್ನ ನೀಡಿ ಸೇಲ್ ಮಾಡ್ತಾ ಇರ್ತಾರೆ. ನಂತರದಲ್ಲಿ ಸಾಕಷ್ಟು ರೀತಿಯ ಆಫರ್ಗಳನ್ನು ಕೂಡ ಆ ಒಂದು ಕುರ್ತಾ ಅಕೌಂಟ್ ಏನಿದೆ ಅದರ ಮೂಲಕ ಕೊಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ಮಹಿಳೆಯ ಮೂಲಕ ಆಕೆಯನ್ನ ಬಳಸ್ಕೊಂಡು ಜಾಹೀರಾತನ್ನ ಅಲ್ಲಿ ನೀಡ್ತಾ ಇರ್ತಾರೆ. ಅದನ್ನ ನೋಡಿ ಈಕೆ ಮಾರು ಹೋಗ್ತಾರೆ ಅಂತಾನೆ ಹೇಳ್ಬೋದು. ನಂತರದಲ್ಲಿ ಆ ಒಂದು ನಂಬರ್ ಏನ್ ಕೊಟ್ಟಿರ್ತಾರೆ ಅದಕ್ಕೆ ಈ ಒಬ್ಬ ಯುವತಿ ಏನಿದ್ದಾರೆ ಇವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಇದೆಲ್ಲ ಆದ ನಂತರದಲ್ಲಿ ಮೊದಲನೆಯ ಹಂತದಲ್ಲಿ ಸುಮಾರು 2,000 ರೂಪಾಯಿಯನ್ನ ಸೆಂಡ್ ಮಾಡಿ, ನಾನು ನಿಮಗೆ ಡೆಲ್ಲಿಯಿಂದ ಡ್ರೆಸ್ ಪೀಸ್ಗಳನ್ನ ಸೆಂಡ್ ಮಾಡ್ತೀನಿ ಅಂತ ಆನ್ಲೈನ್ ನಲ್ಲಿ ಇದ್ದ ಆ ಅಕೌಂಟ್ ನ ಮಹಿಳೆ ಹೇಳ್ತಾಳೆ. ಅದೇ ರೀತಿ ಇವರು ಪ್ರಥಮ ಹಂತದಲ್ಲಿ ಸುಮಾರು 2,000 ರೂಪಾಯಿನ ಸೆಂಡ್ ಮಾಡ್ತಾರೆ. ಇದಾದ ಕೆಲವು ಗಂಟೆಗಳಲ್ಲಿ ಮತ್ತೆ 6,000 ರೂಪಾಯಿನ ಸೆಂಡ್ ಮಾಡಿ, ಒಳ್ಳೆಯ ಆಫರ್ ಇದೆ, ಹೀಗಾಗಿ ಹೆಚ್ಚು ನಿಮಗೆ ಡ್ರೆಸ್ ಪೀಸ್ಗಳಾಗಿರ್ಬೋದು ಅದೇ ರೀತಿ ಕುರ್ತಾವನ್ನು ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾಳೆ. ಹೀಗೆ ಹಂತವಾಗಿ ಒಟ್ಟು 26,000 ರೂಪಾಯಿಯನ್ನ ಡೆಲ್ಲಿ ಮೂಲದ ಆ ಯುವತಿ ಅಥವಾ ಆ ಒಂದು ಇನ್ಸ್ಟಾಗ್ರಾಮ್ ನ ಹೊಂದಿರುವ ಅಥವಾ ಅಕೌಂಟ್ ಹೋಲ್ಡರ್ ಏನಿದ್ದಾರೆ ಅವರು ಈಕೆಯಿಂದ ಅಂದ್ರೆ ಬೆಂಗಳೂರಿನ ಯುವತಿ ಯಾರಿದ್ದಾರೆ ಇವರಿಂದ ಸುಮಾರು 26,000 ರೂಪಾಯಿಯನ್ನ ಅಕ್ರಮವಾಗಿ ಪಡ್ಕೋತಾರೆ ಅಂತಾನೆ ಹೇಳ್ಬೋದು. ಇದೆಲ್ಲ ಆದ ನಂತರದಲ್ಲಿ ಸುಮಾರು 1 ವಾರಗಳ ಕಾಲ ಆ ಒಂದು ಡ್ರೆಸ್ ಪೀಸ್ ಆಗಿರ್ಬೋದು ಅದೇ ರೀತಿ ಕುರ್ತಾ ಬೆಂಗಳೂರಿಗೆ ಬರುತ್ತೆ ಅಂತ ಹೇಳಿ, ಅದು ಕೂಡ ಕೊರಿಯರ್ನ ಮೂಲಕ ಅಥವಾ ಬೇರೆ ರೀತಿಯಲ್ಲಿ ನನಗೆ ಸೇರುತ್ತೆ ಅಂತ ಹೇಳಿ ಬೆಂಗಳೂರಿನ ಯುವತಿ ಏನಿದ್ದಾರೆ ಇವರು ವೆಯ್ಟ್ ಮಾಡ್ತಾ ಇರ್ತಾರೆ. ಆದ್ರೆ ಅದು ಬರೋದೇ ಇಲ್ಲ. ಇದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದ್ರೆ ಸಾಕಷ್ಟು ರೀತಿಯ ವಂಚನೆ ಅಥವಾ ಮೋಸದ ಜಾಲ ಎಲ್ಲ ಕಡೆ ತುಂಬಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಲರ್ಫುಲ್ ಜಾಹೀರಾತುಗಳನ್ನ ಕೊಡ್ತಾರೆ. ಅದೇ ರೀತಿ ರಂಗಿನ ಡ್ರೆಸ್ಗಳನ್ನ ಹಾಕೊಂಡ್ರು ಡ್ಯಾನ್ಸ್ ಗಳನ್ನ ಮಾಡಿಕೊಂಡು ನಿಮಗೆ ಈ ಒಂದು ಆಫರ್ ಅನ್ನ ಕೊಡ್ತೀವಿ ಅಥವಾ ಇಷ್ಟು ಕಡಿಮೆ ದುಡ್ಡಿಗೆ ಈ ಒಂದು ಆಫರ್ ಅನ್ನ ಕೊಡ್ತೀವಿ, ಇಂತಹ ಉತ್ತಮವಾದಂತಹ ಡ್ರೆಸ್ ಪೀಸ್ ಅನ್ನ ಕೊಡ್ತೀವಿ ಅಂತ ಸಾಕಷ್ಟು ಜಾಹೀರಾತುಗಳು ಅಥವಾ ಅಡ್ವರ್ಟೈಸ್ಗಳು ದಿನನಿತ್ಯ ಬರ್ತಾ ಇದೆ. ಸೊ ಇವೆಲ್ಲವನ್ನ ನೋಡಿ ಯುವತಿ ಏನಿರ್ತಾರೆ ಇವರು ಮರಳು ಹೋಗ್ತಾರೆ. ನಂತರದಲ್ಲಿ ಸುಮಾರು 26,000 ರೂಪಾಯಿನ ಕಳ್ಕೊಂಡು ಸದ್ಯ ರಾಜಾಜಿನಗರ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿದ್ದಾರೆ. ಪೊಲೀಸರು ಕೂಡ ಆ ಒಂದು ಇನ್ಸ್ಟಾಗ್ರಾಮ್ ನಲ್ಲಿದ್ದ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಅಥವಾ ಯಾವ ವ್ಯಕ್ತಿ ಇನ್ಸ್ಟಾಗ್ರಾಮ್ ಅನ್ನ ಬಳಸ್ತಾ ಇದ್ದ ಅವರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಿದ್ದಾರೆ. ಆದ್ರೆ ಇದು ನಿಜವಾಗಿಯೂ ಸಾಧ್ಯವಾಗುವ ಮಾತಾ? ಎಲ್ಲೋ ಕುಳಿತುಕೊಂಡು ಈ ರೀತಿಯಾಗಿ ಅಕ್ರಮವಾಗಿ ಜಾಹೀರಾತುಗಳನ್ನು ಬಿಡುಗಡೆ ಮಾಡಿ ಅಕ್ರಮವಾಗಿ ಹಣವನ್ನು ಪಡೆದು ಖಂಡಿತವಾಗಿಯೂ ಅವರು ಪೊಲೀಸರ ನೋಟಿಸ್ಗೆ ಹೆದರಿ ಬೆಂಗಳೂರಿಗೆ ಬರ್ತಾರ ಅನ್ನೋದು ಯಕ್ಷ ಪ್ರಶ್ನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಕ್ರೈಮ್ ಅನ್ನೋದು ರಕ್ತ ಅಥವಾ ಬೇರೆ ಬೇರೆ ರೀತಿಯಿಂದ ಆದ್ರೆ ಈ ಒಂದು ಆನ್ಲೈನ್ ಕ್ರೈಮ್ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಬರೀ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅನ್ನ ಮುಂದೆ ಇಟ್ಕೊಂಡು ಅದರಲ್ಲಿ IP ಪ್ರೋಟೋಕಾಲ್ಸ್ ಏನಿದೆ ಅಥವಾ IP ಆ್ಯಪ್ಗಳಿದೆ, ಅಂದ್ರೆ IP ಅಡ್ರೆಸ್ಗಳನ್ನ ಮರೆಮಾಚುವ ಆ್ಯಪ್ಗಳನ್ನ ಬಳಸಿಕೊಂಡು ಕುಳಿತ ಜಾಗದಲ್ಲಿ ಲಕ್ಷಾಂತರ ರೂಪಾಯಿನ ವಂಚನೆ ಮಾಡ್ತಾ ಇದ್ದಾರೆ. ಹೀಗಾಗಿ ನೀವು ಏನಾದರೂ ಒಂದು ಪಕ್ಷದಲ್ಲಿ ಆನ್ಲೈನ್ನಲ್ಲಿ ಆ್ಯಡ್ಗಳನ್ನ ನೋಡಿ ಕಡಿಮೆ ರೇಟಿಗೆ ನನಗೆ ಉತ್ತಮವಾದಂತಹ ಬಟ್ಟೆ ಸಿಗುತ್ತೆ ಅಥವಾ ಕಡಿಮೆ ರೇಟಿಗೆ ಉತ್ತಮವಾದಂತಹ ವಸ್ತು ಸಿಗುತ್ತೆ ಅಂತ ಅಂದ್ಕೊಂಡು ಪರ್ಚೇಸ್ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ನೀವು ಕೂಡ ಈ ಅಕ್ರಮ ಜಾಲದವರ ಬಲೆಗೆ ಸಿಕ್ಕಿ ಹಾಕಿಕೊಳ್ತೀರಾ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಇದರ ರೀತಿಯ ಮತ್ತೊಂದು ಕೇಸ್ ಆಗಿತ್ತು. ಕಡಿಮೆ ರೇಟ್ಗೆ ಸೀರೆಯನ್ನ ಕೊಡ್ತೀವಿ ಅಂತ ಹೇಳಿ ಬರೋಬ್ಬರಿ 1,20,000 ರೂಪಾಯಿಯನ್ನ ಒಬ್ಬ ಮಹಿಳೆಯಿಂದ ಬೇರೆ ಒಂದು ತಂಡವೇ ಅವರ ಬಳಿ ಹಣವನ್ನ ಹಗಲು ದರೋಡೆ ಮಾಡಿತ್ತು ಅಂತಾನೆ ಹೇಳ್ಬೋದು. ಆಕೆಯೂ ಕೂಡ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿದ್ರು, ಆದ್ರೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಯಾಕಂದ್ರೆ ಅವರು ಯಾವ ಲ್ಯಾಪ್ಟಾಪ್ ಗಳನ್ನ ಯೂಸ್ ಮಾಡ್ತಾ ಇದ್ರು ಅದರ ಒರಿಜಿನಲ್ IP ಅಡ್ರೆಸ್ಗಳು ಸಹ ಪೊಲೀಸರಿಗೆ ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹೀಗಾಗಿ ಎಲ್ಲಿಂದ ಕುಳಿತುಕೊಂಡು ಯಾರು ಅಕ್ರಮವನ್ನ ಮಾಡ್ತಾರೆ ಅದು ಕೂಡ ಆನ್ಲೈನ್ ನಲ್ಲಿ ಅನ್ನೋದು ಸಾಕಷ್ಟು ಪ್ರಶ್ನಾರ್ಥಕವಾಗಿದೆ ಅಂತಾನೆ ಹೇಳ್ಬೋದು. ಮತ್ತೊಂದು ಕೇಸ್ ನಾವು ನೋಡ್ತಾ ಹೋದ್ರೆ ಸುಮಾರು 9,000 ರೂಪಾಯಿದ ಪರ್ಫ್ಯೂಮ್ ಬಾಟಲ್ ಏನಿದೆ ಅದನ್ನ 3,000 ರೂಪಾಯಿಗೆ ಆ ಒಂದು ಜಾಹೀರಾತು ನೀಡಿದ ಕಂಪನಿ ಸೇಲ್ ಮಾಡಿತ್ತು. ಅದನ್ನ ನೋಡಿ ಒಬ್ಬ ವ್ಯಕ್ತಿ 3,000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಾನೆ. ಆದ್ರೆ ಅದರಲ್ಲಿ ಇದ್ದಿದ್ದು ಬರೀ ನೀರು, ಅದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯ ಫ್ರೇಗ್ರೆನ್ಸ್ ಅಥವಾ ಪರ್ಫ್ಯೂಮ್ ಇರಲಿಲ್ಲ ಅನ್ನೋದು ಕೂಡ ಮಾಹಿತಿ. ಹೀಗಾಗಿ ಆನ್ಲೈನ್ ನಲ್ಲಿ ಹೋಗಿ ಮೋಸ ಹೋಗುವ ಮುಂಚೆ ಆಫ್ಲೈನ್ ನಲ್ಲಿ ಹೋಗಿ ಖುದ್ದು ಅಂಗಡಿಗೆ ಹೋಗಿ ಬಟ್ಟೆ ಆಗಲಿ ಅಥವಾ ಬೇರೆ ಬೇರೆ ವಸ್ತುಗಳನ್ನ
ಖರೀದಿಸಬೇಕು ಅನ್ನೋದು ಈ ಒಂದು ಕೇಸ್ನ ಮುಖಾಂತರ ಗೊತ್ತಾಗುತ್ತೆ. ಯಾಕಂದ್ರೆ ಹಣವನ್ನು ಸಂಪಾದನೆ ಮಾಡೋದು ತುಂಬಾ ಕಷ್ಟ. ಆದರೆ ಗೂಗಲ್ ಪೇ, ಫೋನ್ ಪೇ ಆಗಿರ್ಬೋದು ಅಥವಾ ಆನ್ಲೈನ್ನಲ್ಲಿ ಹಣವನ್ನ ಕ್ಷಣ ಮಾತ್ರದಲ್ಲಿ ಬೇರೆಯವರ ಅಕೌಂಟ್ಗೆ ಕಳಿಸಿ ಹಣವನ್ನು ಕಳ್ಕೊಳ್ಳೋದು ಅಷ್ಟೇ ಸುಲಭದ ಕೆಲಸ ಅಂತಾನೆ ಹೇಳ್ಬೋದು. ಹೀಗಾಗಿ ಮುಂದಿನ ಬಾರಿ ನೀವೇನಾದ್ರೂ ಈ ರೀತಿ ಆನ್ಲೈನ್ ಪರ್ಚೇಸಿಂಗ್ ಮಾಡಬೇಕು ಅಂತ ಅಂದ್ರೆ 10 ಬಾರಿ ಯೋಚನೆಯನ್ನ ಮಾಡಿ. ಇಲ್ಲವಾದಲ್ಲಿ ನಿಮಗೂ ಕೂಡ ಈ ಒಂದು ವಂಚನೆಯಲ್ಲಿ ಯಾವ ರೀತಿ ಆಗಬೇಕು ಆ ಒಂದು ಅನುಭವ ಆಗುತ್ತೆ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಸೊ ಇದು ಈ ಒಂದು ವಂಚನೆಯ ಬಗೆಗಿನ ಸುದ್ದಿ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.